Yes. Again, we come through the next topic. Laplace correction to Newton's formula for velocity of sound. Now, last classes ಅಲ್ಲಿ ಏನು ಮಾಡಿದ್ವಿ? The speed of sound, that is v is equal to square root of b by rho ಅಂತ ಹೇಳಿದೆ ನಾನು. ಅಕಾರ್ಡಿಂಗ್ ಟು ನ್ಯೂಟನ್ ಏನು ಹೇಳಿದ? ಸ್ಪೀಡ್ ಆಫ್ ಸೌಂಡ್ v is equal to square root of p by rho, where p is the pressure. ಹೇಗೆ? where bulk modulus p is equal to p ಅಂತ ಕನ್ಸಿಡರೇಷನ್ಸ್ ಮಾಡಿಕೊಟ್ರು. ಬಟ್ ಆ ವ್ಯಾಲ್ಯೂ ಏನು ಬಂತು ನಮಗೆ? ಥಿಯರಿಟಿಕಲ್ ವ್ಯಾಲ್ಯೂ 280 ಮೀಟರ್ ಪರ್ ಸೆಕೆಂಡ್ ಬಂತು. ಬಟ್ ಇದನ್ನ ಕರೆಕ್ಷನ್ ಮಾಡಲಿಕ್ಕೆ ಇನ್ನೊಬ್ಬ ಸೈಂಟಿಸ್ಟ್ ಬಂದ, ದಟ್ ಈಸ್ ಲ್ಯಾಪ್ಲಾಸ್. ಇದನ್ನು ನಾವೇನಂತ ಕರಿತೀವಿ? ಲ್ಯಾಪ್ಲಾಸ್ ಕರೆಕ್ಷನ್ಸ್ ಅಂತ ಕರಿತೀವಿ. ಏನು ಮಾಡ್ತೇನೆ ನಾನು? ಈ ಕರೆಕ್ಟೆಡ್ ದಟ್ ಎಬೋವ್ ಫಾರ್ಮುಲಾ, ದಟ್ ಮೀನ್ಸ್ ಈ ಕರೆಕ್ಟೆಡ್ ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಮತ್ತೆ ಕರೆಕ್ಷನ್ ಮಾಡ್ತಾನೆ. ಹೇಗೆ? ಅಕಾರ್ಡಿಂಗ್ ಟು ಇಮ್. ಅಕಾರ್ಡಿಂಗ್ ಟು ಇಮ್ ಅಂದ್ರೆ ಯಾರ ಪ್ರಕಾರ? ಲ್ಯಾಪ್ಲಾಸ್ ಪ್ರಕಾರ. ಏನು ಹೇಳ್ತಾನೆ ಅವನು? ದ ಚೇಂಜ್ ಇನ್ ಪ್ರೆಷರ್, the change in pressure and volume are under adiabatic condition. ಒಂದು ಯೂಸ್ ಮಾಡ್ತೀನಿ. ಏನದು? ನ್ಯೂಟನ್ ಏನು ಹೇಳ್ದ? ದೀಸ್ ಚೇಂಜ್ ಇನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಆರ್ ಅಂಡರ್ ಐಸೋಥರ್ಮಲ್ ಕಂಡೀಷನ್ಸ್ ಅಂತ ಹೇಳಿದೆ. ಹೇಗೆ? ಈಗ ಏರ್ ಮಾಲಿಕ್ಯೂಲ್ಸು, ಇದೆಲ್ಲ ಏರ್ ಮಾಲಿಕ್ಯೂಲ್ಸ್ ಇವು. ಕಂಪ್ರೆಷನ್, ಇದು ರೇರ್ ಫ್ರ್ಯಾಕ್ಷನ್, ಮತ್ತೆ ಇದು ಕಂಪ್ರೆಷನ್, ಮತ್ತೆ ಇದು ರೇರ್ ಫ್ರ್ಯಾಕ್ಷನ್, ಕಂಪ್ರೆಷನ್, ಲೈಕ್ ದಟ್. ಈ ರೀತಿ ಮೂಮೆಂಟ್ ಆಗ್ತಾ ಇದೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಸೌಂಡ್ ವೇವ್ಸ್ ಕರೆಕ್ಟಾ? ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಇನ್ಕ್ರೀಸ್ ಆಗಿದೆ. ವಾಲ್ಯೂಮ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಇಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ, ಪ್ರೆಷರ್ ಡಿಕ್ರೀಸ್ ಆಗಿದೆ. ಈ ಪ್ರೆಷರ್ ಮತ್ತೆ ವಾಲ್ಯೂಮ್, ಈ ಎಲ್ಲ ಏರ್ ಮಾಲಿಕ್ಯೂಲ್ಸ್ ಕೂಡ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತು ಅಂದ ತಕ್ಷಣ ಏನಾಗುತ್ತೆ? ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ಏನಾಗುತ್ತೆ? ವಾಲ್ಯೂಮ್ ಜಾಸ್ತಿ ಆಗಿದೆ, ವಾಲ್ಯೂಮ್ ಜಾಸ್ತಿ ಆಗಿದೆ, ಪ್ರೆಷರ್ ಕಡಿಮೆ ಆಗಿದೆ ಅಂದ್ರೆ ಏನಾಗುತ್ತೆ? ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಮತ್ತೆ ಇಲ್ಲಿ ಮಾಲಿಕ್ಯೂಲ್ಸ್ ಕಾನ್ಸಂಟ್ರೇಟ್ ಆಗಿದೆ ಅಂದ್ರೆ ಪ್ರೆಷರ್ ಜಾಸ್ತಿ ಆಗಿದೆ, ಟೆಂಪರೇಚರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏನಾಯ್ತು? ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಟೆಂಪರೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ದಟ್ಸ್ ವೈ ಟೆಂಪರೇಚರ್ ಇಸ್ ನಾಟ್ ಕಾನ್ಸ್ಟೆಂಟ್. Temperature is not constant, but this is the rapid change in heat supply. ಅಂದ್ರೆ adiabatic conditions ಅಂದ್ರೆ ಏನು? Adiabatic conditions is nothing but the change in pressure is fast phenomena. That's all. The change in pressure is fast phenomena. It does not supply. Because air is a bad conductor. Already we know that. Correcta? The air is bad conductor of heat. That's why according to Laplace ಏನು ಮಾಡಿದೆ? These are all pressure and volume. The change in pressure and volume are under the conditions of adiabatic conditions. ಕರೆಕ್ಟಾ? ನಿಮಗೆ ಗೊತ್ತಿದೆ ಏನು? adiabatic condition. Adiabatic conditions ನಲ್ಲಿ what is the equation for adiabatic condition? PV power gamma equal to constant. Correct? Adiabatic condition. In thermal properties of solids and thermodynamics ನಾವು adiabatic, isothermal ಇನ್ನೆಲ್ಲ ಓದ್ತಾ ಬಂದಿದ್ದೀವಲ್ವಾ? PV power gamma equal to constant. ಕರೆಕ್ಟಾ? ಈ ಈಕ್ವೇಷನ್ಸ್ ಅಲ್ಲಿ ನಾವು ಪ್ರೆಷರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, P ವ್ಯಾಲ್ಯೂ ಗೊತ್ತಾಗಬೇಕು. ಅಕಾರ್ಡಿಂಗ್ ಟು adiabatic condition PV power gamma equal to constant. Is it right? ನೋಡ್ತಾ ಹೋಗೋಣ. ಡಿಫ್ರೆನ್ಶಿಯೇಟ್ ಮಾಡಿ. ಏನು ಬರುತ್ತೆ? ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಏನು ಬರುತ್ತೆ? ಗಾಮಾ ಪವರ್ ವಿ ಪವರ್ ಗಾಮಾ ಮೈನಸ್ 1. ಇದು ಹೇಗೆ ಬಂತು ಅಂತ ಗೊತ್ತಾಯ್ತಾ? ಆಲ್ರೆಡಿ ನಾನು ಹೇಳಿದ್ದೀನಿ. ಇದು ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಎಕ್ಸ್ ಪವರ್ ಎನ್ ಡಿ ಬೈ ಡಿ ಎಕ್ಸ್. ಏನು ಬರೀತೀವಿ? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಅಂತ ಬರೀತೀವಲ್ವಾ? ಇಲ್ಲಿ ಎನ್ ಪ್ಲೇಸಲ್ಲಿ ಏನಿದೆ? ಗಾಮಾ ಇದೆ. ದಟ್ಸ್ ವೈ ಗಾಮಾ ಇಂಟು ವಿ ಪವರ್ ಗಾಮಾ ಮೈನಸ್ 1. ಕರೆಕ್ಟಾ? Plus second function into differentiation of first function delta p, that is equal to constant value is 0 always. Correct? Yes. ನಮಗೆ p ವ್ಯಾಲ್ಯೂ ಬೇಕು.
ಪಿ ವ್ಯಾಲ್ಯೂ ಬೇಕು ಅಂತಂದರೆ ಈ ಡೆಲ್ಟಾ ಪಿನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬ. ಪಿ ಇಂಟು ಗಾಮಾ ಇಂಟು ವಿ ಪವರ್ ಗಾಮಾ ಮೈನಸ್ 1 ದಟ್ ಇಸ್ ಈಕ್ವಲ್ ಟು ಇದು ಈ ಟರ್ಮ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬ ಏನು ಬರುತ್ತೆ ಮೈನಸ್ ವಿ ಪವರ್ ಗಾಮಾ ಇಂಟು ಡೆಲ್ಟಾ ಪಿ. ಕರೆಕ್ಟಾ? ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನು ಬರುತ್ತೆ. ಪಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಮಗೆ ಪಿ ಇಸ್ ಈಕ್ವಲ್ ಟು ಮೈನಸ್ ವಿ ಪವರ್ ಗಾಮಾ ಇಂಟು ಡೆಲ್ಟಾ ಪಿ ಡಿವೈಡ್ ಬೈ ಈ ಟರ್ಮ್ಸ್ ಎಲ್ಲ ನ್ಯೂಮರೇಟರ್ ತೊಗೊಂಬ. ಗಾಮಾ ಇಂಟು ವಿ ಪವರ್ ಗಾಮಾ ಮೈನಸ್ 1. ಕರೆಕ್ಟಾ? ಇದನ್ನ ಹೇಗೆ ಬರಿಬೋದು ನಾನು? ಮೈನಸ್ ವಿ ಪವರ್ ಗಾಮಾ ಇಂಟು ಡೆಲ್ಟಾ ಪಿ ಡಿವೈಡ್ ಬೈ ಗಾಮಾ ಇಂಟು ವಿ ಪವರ್ ಗಾಮಾ ಮೈನಸ್ 1 ಏನಂತ ಬರೆಯೋದು? ವಿ ಪವರ್ ಮೈನಸ್ 1 ಅಂತ ಬರೀಬೋದಲ್ವಾ? ಓಕೆ, ವಿ ಪವರ್ ಗಾಮಾ ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಈ ಗಾಮಾನ ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಯಾಕಂದರೆ ಇಲ್ಲಿ ಪಿ ಇದೆ. ಪಿ ಇಂಟು ಗಾಮಾ ಅಂದರೆ ಎಷ್ಟು ಬರುತ್ತೆ? ಪಿ ಇಂಟು ಗಾಮಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ ಡೆಲ್ಟಾ ಪಿ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಡೆಲ್ಟಾ ವಿ. ನಾವಿಲ್ಲಿ ಏನು ಬಿಟ್ಟಿದ್ದೀವಿ? ಗಾಮಾ ಇಂಟು ವಿ ಪವರ್ ಗಾಮಾ ಮೈನಸ್ 1 ಇಂಟು ಡೆಲ್ಟಾ ವಿ ಬಿಟ್ಟಿವಲ್ವಾ? ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಬರ್ಕೊಳ್ಳಿ ಅದು. ಓಕೆ, ಏನು ಬರುತ್ತೆ? ಡೆಲ್ಟಾ ವಿ ಇದೆ. ಇಲ್ಲಿ ವಿ ಪವರ್ ಮೈನಸ್ ಇನ್ವರ್ಸ್ ಇದೆ ಅಲ್ವಾ? ಇದನ್ನ ಡಿನಾಮಿನೇಟರ್ ತೊಗೊಂಡ್ರೆ ಏನು ಬರುತ್ತೆ? ಪ್ಲಸ್ ಆಗುತ್ತೆ. ಕರೆಕ್ಟಾ? ಈ ಮೈನಸ್ ಡೆಲ್ಟಾ ಪಿ ಬೈ ಡೆಲ್ಟಾ ವಿ ಬೈ ವಿ ಏನು ಬರಿಬೋದು? ಬಲ್ಕ್ ಮಾಡಲೆಸ್ ಬಿ ಅಂತ ಬರೀಬೋದಲ್ವಾ? ಎಸ್. ಅಂದರೆ ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ? ಗಾಮಾ ಇಂಟು ಪಿ. ಈ ವ್ಯಾಲ್ಯೂನ ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದು? ದಿಸ್ ಇಕ್ವೇಷನ್. ಏನು ಬರುತ್ತೆ? ಸ್ಪೀಡ್ ಆಫ್ ಸೌಂಡ್ ವಿ ಇಸ್ ಈಕ್ವಲ್ ಟು ಯಾವ ಇಕ್ವೇಷನ್ ಇದೆ ನಮಗೆ? ಬಿ ಬೈ ರೋ ಅಂತ ಇದೆ ಅಲ್ವಾ? ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ಬಿ ಅಂದರೆ ಏನು? ಗಾಮಾ ಇಂಟು ಪಿ ಡಿವೈಡ್ ಬೈ ರೋ. ದಿಸ್ ಈಸ್ ದಿ ಸ್ಪೀಡ್ ಆಫ್ ಸೌಂಡ್ ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್ ಕರೆಕ್ಷನ್ಸ್. ಮತ್ತು ಹಾಗಾದರೆ ಇದು ಎಕ್ಸ್ಪೆರಿಮೆಂಟಲಿ ಮತ್ತು ಥಿಯರಿಟಿಕಲಿ ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ತೋರಿಸ್ತೀನಿ ನನಗೆ ಹೇಗೆ ಅಂತಂದು. ಒಂದು ನಿಮಿಷ. ಓಕೆ, ಲೀಸನ್. ಏನು ಬಂದಿದೆ ನಮ್ಮ ಈಕ್ವೇಷನು? ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಡಿವೈಡ್ ಬೈ ರೋ ಅಲ್ವಾ? ಇವಾಗ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಅಟ್ ನಾರ್ಮಲ್ ಟೆಂಪರೇಚರ್ಲಿ ನಾನು ಹೀಗೆ ಹೇಳ್ತಾ ಹೋಗ್ತೇನೆ. ಸ್ಪೀಡ್ ಆಫ್ ಸೌಂಡ್ ಇನ್ ನಾರ್ಮಲ್ ಟೆಂಪರೇಚರ್ ಪ್ರೆಷರ್. ಅಟ್ ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂದರೆ ಪ್ರೆಷರ್ ಎಷ್ಟಿರುತ್ತೆ? ಅಟ್ಮಾಸ್ಫಿಯರ್ ಪ್ರೆಷರ್ 1 ಅಟ್ಮಾಸ್ಫಿಯರ್. ಕರೆಕ್ಟಾ? ಇದನ್ನು ಎಸ್ ಐ ಯೂನಿಟ್ ಕನ್ವರ್ಟ್ ಮಾಡಿ. 1 ಅಟ್ಮಾಸ್ಫಿಯರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1.01 ಇಂಟು 10⁵ ಪ್ಯಾಸ್ಕಲ್ಸ್. ದಿಸ್ ಎಸ್ ಐ ಯೂನಿಟ್. ಕರೆಕ್ಟಾ? ಪ್ಯಾಸ್ಕಲ್. ಅಟ್ ನಾರ್ಮಲ್ ಟೆಂಪರೇಚರ್ ಅಂದರೆ ಟೆಂಪರೇಚರ್ ವಿಲ್ ಬಿ 0 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಈಕ್ವಲ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ಎಸ್ ಐ ಯೂನಿಟ್ ಅಂದರೆ 273 ಕೆಲ್ವಿನ್. ಕರೆಕ್ಟಾ? ಈ ವ್ಯಾಲ್ಯೂಸ್ನೆಲ್ಲ ಆ್ಯಂಡ್ ದ ಡೆನ್ಸಿಟಿ ಆಫ್ ಏರ್ ಮಾಲಿಕ್ಯೂಲ್ಸ್ ಈಸ್ ಈಕ್ವಲ್ ಟು 1.29 ಕಾನ್ಸ್ಟೆಂಟ್. ಇನ್ನೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಈಸ್ ಈಕ್ವಲ್ ಟು ಗಾಮಾ ವ್ಯಾಲ್ಯೂ ಬೇಕಲ್ವಾ? ಅಂದರೆ ಏರ್ ಮಾಲಿಕ್ಯೂಲ್ಸ್ ಅಲ್ಲಿ ಡೈಆಟಮಿಕ್ ಮಾಲಿಕ್ಯೂಲ್ಸ್ ಇರುತ್ತೆ, ನೈಟ್ರೋಜನ್ ಆಕ್ಸಿಜನ್ಸ್ ಅಲ್ವಾ? ಫಾರ್ ಗಾಮಾ ವ್ಯಾಲ್ಯೂ ಫಾರ್ ಡೈಆಟಮಿಕ್ ಮಾಲಿಕ್ಯೂಲ್ಸ್ ಅಂದರೆ ಎಷ್ಟು? 1.4. ಕರೆಕ್ಟಾ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. 1.4 ಸಬ್ಸ್ಟಿಟ್ಯೂಟ್ ಮಾಡಿ. 1.4 ಇಂಟು ಪ್ರೆಷರ್ ಎಷ್ಟು? 1.01 ಇಂಟು 10⁵ ಡಿವೈಡೆಡ್ ಬೈ ಇಟ್ಸ್ ಡೆನ್ಸಿಟಿ ಇಸ್ 1.29. ಏನು ಬರುತ್ತೆ? ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಮಗೆ 331.6 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ದಿಸ್ ಈಸ್ ಥಿಯರಿಟಿಕಲ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ದಿಸ್ ಲ್ಯಾಪ್ಲಾಸ್ ಫಾರ್ಮುಲಾ. ಕರೆಕ್ಟಾ? ಆ್ಯಂಡ್ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 333 ಮೀಟರ್ ಪರ್ ಸೆಕೆಂಡ್. ಅಂದರೆ ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್. ನಾವು ಅರೌಂಡ್ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಹೇಳ್ತೀವಿ ಅಂದರೆ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಹೋಗೋದು ಎಲ್ಲಾದರೂ ಕೂಡ. ಬಟ್ ಎಕ್ಸಾಕ್ಟ್ ವ್ಯಾಲ್ಯೂ ಇಸ್ 331.6 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಗ್ತೇನಾ? ನಾವು ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರ್ತಿತ್ತು? ಸೇಮ್ ಇದೇ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಈಸ್ ಈಕ್ವಲ್ ಟು ಪಿ ಬೈ ರೋ. ಪಿ ಅಂದರೆ ಎಷ್ಟು? 1.01 ಇಂಟು 10⁵ ಡಿವೈಡ್ ಬೈ ಡೆನ್ಸಿಟಿ ಅಂದರೆ ಎಷ್ಟು? 1.29. ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 2
ಎಷ್ಟು ಬರುತ್ತೆ 77.8 ಮೀಟರ್ ಪರ್ ಸೆಕೆಂಡ್ ಬರ್ತಾ ಹೋಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದು ಅಕಾರ್ಡಿಂಗ್ ಟು ನ್ಯೂಟನ್ಸ್. ದಿಸ್ ಈಸ್ ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್. ದಟ್ಸ್ ವೈ ದ ಲ್ಯಾಪ್ಲಾಸ್ ಕರೆಕ್ಷನ್ಸ್ ಆಫ್ ನ್ಯೂಟನ್ಸ್ ಫಾರ್ಮುಲಾ ಈಸ್ like this. Okay, in the next class we can discuss about the superpositions of waves. Okay, the most important andre idaರಲ್ಲಿ the speed of sound in transverse waves as well as speed of sound in longitudinal waves. ಅವರು 5 marks or 3 marks ಕೇಳ್ತಾರೆ. ಏನಂತ ಕೇಳ್ತಾರೆ? the Laplace correction to Newton's formula for velocity of sound. 3 marks ಗೆ for PU purpose ಕೇಳ್ತಾ ಹೋಗ್ತಾರೆ. ಈ ಫಾರ್ಮುಲಾಸ್ ಎಲ್ಲ ನಿಮಗೆ ಗೊತ್ತಿದೆ. ಯಾವುದೇ ಒಂದು ಫಾರ್ಮುಲಾಸ್ ಬಂದರೂ ಕೂಡ ಆಬ್ಜೆಕ್ಟಿವ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ ಅಂತಂದು ದ ಮೋಸ್ಟ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಲರ್ನ್. ಓಕೆ.